ಇವತ್ತು ನಮ್ಮ ಮೈಸೂರು ಜಿಲ್ಲಾ ಉಪ ವಿಭಾಗದ ಅಧಿಕಾರಿಗಳಾದಂತ ಡಿವೈಎಸ್ಪಿ ಕರೀಂ ರಾವತ್ ಅವರು ನಿವೃತ್ತಿಯನ್ನ ಹೊಂದ್ತಾ ಇದಾರೆ ಅಂದ್ರೆ ಬಹಳ ದುಃಖ ಆಗ್ತಾ ಇದೆ. ಮೈಸೂರು ಜಿಲ್ಲೆಯಲ್ಲಿ ಇಷ್ಟೊಂದು ಜನಪ್ರಿಯತೆಯನ್ನ ಯಾವ ಅಧಿಕಾರಿಯೂ ಕೂಡ ಇವ್ರ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷನಾಗಿ 18 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಇಂಥ ಸರಳ ಸ್ನೇಹ ಜೀವಿಯಾದಂಥ ಒಬ್ಬ ವ್ಯಕ್ತಿ ಯಾರು ಇದ್ದಾರೆ ಅಂದ್ರೆ ನಮ್ಮ ಕರೀಂ ರಾವತ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಜಕ್ಕೂ ಅವ್ರಿಗೆ 60 ವರ್ಷ ಅಂತ ಹೇಳೋದಕ್ಕೆ ನಂಗೆ ಆಯ್ತಲ್ಲ, ಯಾಕೆಂದ್ರೆ ಅವ್ರು ಈಗಲೂ ಕೂಡ ಒಂದು 50 ವರ್ಷದಂಗಿದ್ದಾರೆ. ಪಾಪ ಅವರ ಸೇವೆ ನಿಜಕ್ಕೂ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಅವರು ನಿವೃತ್ತಿ ಜೀವನ ಸುಖಕರವಾಗ್ಲಿರ್ಲಿ ಅಂತ ನಾನು ಹೇಳ್ತೀನಿ. ಮುಂದೆ ಬರುವಂತ ಅಧಿಕಾರಿಗಳು ಕೂಡ ನಮ್ಮ ಕರೀಂ ರಾವತ್ ಸರ್ ರೀತಿ ಸ್ನೇಹ ಜೀವಿಯಾಗಿ ಬಂದಂತವ್ರಿಗೆ ನ್ಯಾಯ ಕೊಡಿಸೋನಲ್ಲಿ ಇವರಷ್ಟೇ ಕೆಲಸವನ್ನ ಮಾಡ್ಲಿ ಅಂತ ನಾನು ಬರೋರ್ಗೆ ಸಲಹೆಯನ್ನ ಕೊಡ್ತೀನಿ. ನಿಜಕ್ಕೂ ನಾನು ಕಂಡಂತ ಒಬ್ಬ ಒಳ್ಳೆ ಅಧಿಕಾರಿ ಅಂದ್ರೆ ನಮ್ಮ ಕರೀಂ ರಾವತ್ ಸರ್. ನಾನು ಇಷ್ಟಪಡುವಂತ ಅಧಿಕಾರಿ ಇವ್ರು ಎರಡನೇವರು. ಮೊದಲನೇದಾಗಿ ನಮ್ಮ ಚೇತನ್ ಸರ್ ಅವ್ರನ್ನ ಬಹಳ ಇಷ್ಟಪಡ್ತೀನಿ. ನಾನು ಅವ್ರ ಅಭಿಮಾನಿಯೂ ಕೂಡ. ಈಗ ನಾನು ಕರೀಂ ರಾವತ್ ಸರ್ ಅವರ ಅಭಿಮಾನಿಯಾಗೂ ಕೂಡ ನಾನು ಅವ್ರಿರೋವರೆಗೂ ನಾನಿರೋವರೆಗೂ ನಮ್ಮ ಹೃದಯದಲ್ಲಿ ಈ ಎರಡು ಅಧಿಕಾರಿಗಳನ್ನ ಇಷ್ಟಪಡ್ತೀನಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ. ಡಿವೈಎಸ್ಪಿಗೆ ನಿವೃತ್ತ ದಿನ ಇವತ್ತು ಗ್ರಾಮಾಂತರದಿಂದ ಮತ್ತೆ ರೈತರು ಎಲ್ಲರೂ ಬಂದು ಇವತ್ತು ಸೆಲೆಬ್ರೇಷನ್ ಅವ್ರಿಗೊಂದು ಶುಭ ಕೋರ್ತಾ ಇದ್ದಾರೆ. ಆದ್ರಿಂದ ಇವತ್ತು ಕರೀಂ ರಾವತ್ ಹೆಸರಲ್ಲೇ ಇದೆ ನೋಡಿ, ಅದು ಕರೀಂ ಅಂತ ಇದ್ರು ಮುಂದಕ್ಕೆ ನಾವು ರಾಮ ಅಂತ ಹೇಳ್ಕೊಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಆ ತರ ದುಡ್ದಿದ್ದಾರೆ ಇವತ್ತು ಅವರು. ಸಾಮಾಜಿಕ ಜಾಲತಾಣದಲ್ಲೇ ಆಗಿರ್ಬೋದು, ಸಾಮಾಜಿಕ ನ್ಯಾಯದಲ್ಲಾಗಿರ್ಬೋದು, ಎಲ್ಲರಿಗೂ ಬಡಸ್ತಾನ ರೈತರುಗಳಿಗೆ ಎಲ್ಲರೂ ಕೂಡ ಇವತ್ತು ನ್ಯಾಯವನ್ನು ಕೊಡ್ಸಿದ್ದಾರೆ. ಏನೇ ಒಂದು ಅವ್ರ ಜವಾಬ್ದಾರಿ ತಗೊಂಡು ಬಂದ್ರೆ ಆ ಜವಾಬ್ದಾರಿ ತಗೊಂಡ್ಮೇಲೆ ಅವ್ರನ್ನ ಪೂರೈಸ್ತಾನೆ ಅದು ಕಳಿಸ್ತಿರ್ಲಿಲ್ಲ. ಇವತ್ತು ಬಡ ಜನಗಳಿಗೆ ಎಲ್ಲರನ್ನೂ ಕೂರಿಸಿ ಸಮಾಧಾನ ಮಾಡಿ ಅವ್ರಿಗೆ ಇವತ್ತು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ಆ ರೀತಿ ಇವತ್ತು ನಿವೃತ್ತಿ ತಗೊಂಡಿದ್ದಾರೆ. ಅವ್ರಿಗೆ ಭಗವಂತ ಅವರ ಫ್ಯಾಮಿಲಿಗೆ ಮತ್ತೆ ಅವರಿಗೆ ಶುಭ ಕೊಡ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಬಿಜೆಪಿ ತಾಲೂಕು ಅಧ್ಯಕ್ಷರಾಗಿರ್ತೀವಿ. ನಾವು ಕೂಡ ನಗರದಿಂದ ಬಂದು ನಮ್ಮ ರುದ್ರೇಶಣ್ಣ ಆಗಿರ್ಬೋದು, ನಾವಾಗಿರ್ಬೋದು ಎಲ್ಲ ಬಂದು ಇಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ತಾರೆ. ಅದರಿಂದ ನಾವೆಲ್ಲ ಬಂದು ನಾವು ಧರ್ಮ ಅಂತ ತಾಲೂಕು ಅಧ್ಯಕ್ಷರು ನಗರ ಧರ್ಮ ಅಂತ ನಾವು